ಅದನ್ನೊಂದು ಮೇನ್ ಪಾಯಿಂಟ್ ಆಗಿ ಇಟ್ಕೊಂಡು ಸರ್ ಮೊದಲು ಅವರು ಎಲ್ಲೋ ಆಯ್ತು KPS ನೋಡಿ ಊರಿಗೆ ಹೋಗಿದ್ದಾರೆ ನೋಡಿ ಒಂದ್ ನಿಮಿಷ 2-3 ದಿನ ಅಂತಾರೆ. ಇವರಿಗೆ ಮಾಹಿತಿಯ ಕೊರತೆ ಇದೆನಾ ಅಥವಾ ಸಾಮಾನ್ಯ ಪ್ರಜ್ಞೆದ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಕೇಳಿದಾಗ ಮೊದಲನೇ ಬಾರಿಗೆ ಎಲ್ಲಿದ್ದಾರೆ ಅಂದರೆ ಈಸ್ ವೇರ್ ಅಬೌಟ್ಸ್ ವೇರ್ ನೋನ್, ಹೌದಾ? ಲಿಖಿತ ಮೂಲಕ ಒಬ್ಬ ಅಧಿಕಾರಿ ಲೀವಿಗೆ ಅಪ್ಲೈ ಮಾಡಿದ್ರೆ ಅದನ್ನು ಸರ್ಕಾರ ನಂಬಬಾರ್ದಾ? ಹೌದಾ ಇಲ್ಲ? ಅದು ದಾಖಲೆಗಳೆಲ್ಲನೂ ನಿಮ್ಮ ಹತ್ರ ಇದೆ. ಅವ್ರು ನೋಡಿಲ್ವಾ ಅದು? ಆಮೇಲೆ ಅವರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ರು ಅದು ಸರ್ಕಾರಕ್ಕೆ ಗೊತ್ತಾಗುತ್ತಾ? ಅವ್ರ ತಂದೆಯವರಿಗೆ ಹೋಗಿ ಇವ್ರು ಭೇಟಿ ಯಾರೋ ಮಾಡಿದಾಗ ಇಲ್ಲಪ್ಪ ನನ್ನ ಆರೋಗ್ಯ ಸರಿ ಇದೆ ಅಂತ ಹೇಳ್ತಾರೆ. ಈಗ ಬರ್ತಾರಲ್ಲ, ಎಲ್ಲಿ ಹೋಗ್ತಾರೆ? ಬಂದಾಗ ವಿಚಾರಣೆ ಮಾಡೋಣ, ಯಾಕಪ್ಪ ಸುಳ್ಳು ಹೇಳಿದೆ, ಏನಿದೆ ಅಂತ. ಈ ಅವರಿಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರಿಗಿರ್ಬೋದು, BJP ಅವರಿಗೆ ಹೇಳೋ ಅಗತ್ಯ ಇಲ್ಲ ನಾನು. ಆಮೇಲೆ ಇದ್ರ ಬಗ್ಗೆ KPSC ಬಗ್ಗೆ ಮಾತನಾಡಬೇಕು ಅಂದರೆ ಮಾತಾಡಿ, JDS ಅವರು ಇರ್ಬೋದು, BJP ಅವರು ಮಾತಾಡಿ. ಶಿವಶಂಕರಪ್ಪ ಸಾಹುಕಾರಿಗೆ ಮೆಂಬರ್ ಮಾಡಿದ್ದು ಯಾರು? ಅಧ್ಯಕ್ಷರ ಮಾಡಿದ್ದು ಯಾರು? ಅವ್ರ ಮನೆಯಲ್ಲಿ ಮೋದಿಯವ್ರ ಫೋಟೋ ಇಲ್ಲ, ದೇವೇಗೌಡರ ಫೋಟೋ ಇಲ್ಲ, ಯಡಿಯೂರಪ್ಪ ಅವ್ರ ಫೋಟೋ ಇದೆ, ವಿಜೇಂದ್ರ ಅವ್ರ ಫೋಟೋ ಇದೆ ಅಂತ ಹೇಳ್ತಾರಲ್ಲ, ನಿಜಾನ? 200 ಕೋಟಿ ರೂಪಾಯಿ ಕೊಟ್ಟು ಅಧ್ಯಕ್ಷರಾದ್ರಂತಲ್ಲ, ನಿಜಾನ? ಯಾರು ಹೇಳ್ತಾ ಇರೋದು? BJP ಮಾಜಿ ಶಾಸಕರೇ, ನಿಮ್ಮ ಸ್ನೇಹಿತರೇ ಹೇಳ್ತಾ ಇದ್ರೆ. ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಯಾಕೆ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಕೇಂದ್ರ ಸರ್ಕಾರದಿಂದ ಏನು ಕೊಡುಗೆಯಾಗಿದೆ ರಾಜ್ಯ ಸರ್ಕಾರಕ್ಕೆ, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಯಾರು RSSಗೆ ವಿಷ ಸರ್ಪ ಅಂದಿದ್ರು, ಕುರ್ಚಿ ಕೊಡ್ತೀನಿ ಅಂದ ತಕ್ಷಣ ತತ್ವ ಸಿದ್ಧಾಂತ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಕೂತಿದಾರಲ್ಲ. ಕೇಂದ್ರ ಸರ್ಕಾರದಿಂದ ನೀವೇನು ತಂದಿದ್ದೀರಾ ರಾಜ್ಯಕ್ಕೆ? ಮಾತೆತ್ತಿದ್ರೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು ಬೆಳಿಬೇಕು ಅಂತೀರಾ, ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಅಂತೀರಾ. ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಧ್ವನಿ ಎತ್ತಿದ್ದೀರಾ ಸ್ವಾಮಿ? ಸುಮ್ಮನೆ ಇವೆಲ್ಲ ಬಂದು ಈಗ ಏನಾಗ್ಬಿಟ್ಟಿದೆ, ಫ್ಯಾಷನ್ ಆಗಿಬಿಟ್ಟಿದೆ BJP ಅವರಿಗೆ, JDS ಅವರಿಗೆ. ಪ್ರಿಯಾಂಕರ್ಗೆ ದಿನ ಎದ್ದು ಬೈದರೆ ಕೇಶವ್ ಕೃಪಾನಲ್ಲಿ ಅವರಿಗೆ ಅಂಕಗಳು ಸಿಗ್ತವೆ. ಸರ್ ನಾನಿವತ್ತು ಪ್ರಿಯಾಂಕರ್ಗೆ ಹಿಂಗೆ ಸೋಷಿಯಲ್ ಮೀಡಿಯಾನಲ್ಲಿ ಬೈದೆ, ನಾನು ಹಿಂಗೆ ಅವ್ರನ್ನ ಕೆಲವು ಬಾಡಿಗೆ ಭಾಷಣಕಾರರು ಇಟ್ಕೊಂಡಿದ್ದಾರೆ ಇವ್ರು BJPದವರು. ಅವರಿಗೆ ಹಿಂಗೆ ಬಯಸಿದೆ ಸರ್, ಅವ್ರಿಗೆ ಹಂಗೆ ಬಯಸಿದೆ ಸರ್ ಅಂದರೆ ಅಂಕಗಳು ಸಿಗ್ತದೆ ಇವರಿಗೆ. ಅಂಕಗಳ ಮೇಲೆ ಇವ್ರ ಪ್ರಮೋಷನ್ನು. ಆಮೇಲೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಸಂಬಳ ನನ್ನಿಂದ. ಮುಂಚೆ ಬರೀ BJPಗೆ ಸೀಮಿತ ಆಗಿದೆ, ಈಗ JDS ತನಕ ಹೋಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಪರಪ್ಪನ ಅಗ್ರಹಾರದ ಸುದ್ದಿನ ಮಾಡಿಸಿದ್ದು ನಮ್ಮ ಧ್ವನಿನ ಅಡಗಿಸ್ಬೇಕು ಅನ್ನೋ ತರಕ್ಕೆ ಈ ತರದ್ದು ಏನಾದ್ರು ಮಾಡಿದ್ರ? ಹೌದಪ್ಪ, ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ? ಪರಪ್ಪ ಅಗ್ರಹಾರದಲ್ಲಿ ಏನೇ ನಡೆದ್ರು ಆಯಿತು, ಸರ್ಕಾರಿ ಜವಾಬ್ದಾರಿ ತಗೋತದೆ. ಆದರೆ ಅಲ್ಲಿನ ಒಳಗಿರ್ದಾರಲ್ಲ VIP ಗಳು ಕೆಲವು, ಅದನ್ನು ನಾವೇ ಮಾಡಿದ್ದು, ಅದನ್ನು ನಾವೇ ಮಾಡಿಸಿದ್ದ? ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಅವರು. ಪರಪ್ಪ ಅಗ್ರಹಾರದಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಹಾಸನ ಮೇಲೆ, ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಬಗ್ಗೆ ಮಾತಾಡಿಲ್ಲ ಅಲ್ಲ. ಇನ್ನೊಬ್ಬ ಮಹಾಪುರುಷ ಇದ್ದಾರಲ್ಲ ಅದರಲ್ಲೇ, ಅದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ ಅಲ್ಲ. ಹೆಂಗೆ ಧ್ವನಿ ನಡೆಸಿದ್ರಿ? ಮೊಬೈಲು ಯೂಸ್ ಮಾಡ್ಬೋದಾ? ಅಂದರೆ ಇವ್ರ ಧ್ವನಿ ಅಂದರೆ ಇವ್ರಿಗೆ ಗೊತ್ತಿತ್ತಾ ಮೊಬೈಲ್ ಇದೆ ಅಂತ? ಇವ್ರಿಗೆ ಮಾತಾಡ್ತಾ ಇದ್ರಾ? ಒಬ್ಬ ಕೇಂದ್ರ ಸಚಿವರಿಗೆ ಇವರು ಅಲ್ಲಿಂದ ಫೋನ್ ಮಾಡ್ತಾ ಇದ್ರೆ ಅದನ್ನ ಮಾಹಿತಿಯನ್ನು ಮುಚ್ಚಿಟ್ರಾ? ಅದು ಲೀಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಸೀನಿಯರ್ ಆಗ್ಬಿಟ್ಟು. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ. ಫೋನ್ ಮಾಡಿದವರು, ರಿಸೀವ್ ಮಾಡಿದವರು, ಯಾರು ಫೋನ್ ಕೊಟ್ಟಿದ್ದಾರೆ ಅವ್ರು ಇವಾಗ ಜೈಲ್ ಒಳಗಿದ್ದಾರೆ. My job is to ensure to maintain the sanctity of that place, of the institution. That I am doing. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಮ್ಮೆ ಫ್ಯಾಮಿಲಿ 2ನೇ ಸರಿ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಅಂದರೆ ಬೆಂಗಳೂರಿಂದ ಅವ್ರ ಜಿಲ್ಲೆಗಳಿಗೆ ಟ್ರಾನ್ಸ್ಫರ್, ಬೇರೆ ಜಿಲ್ಲೆಗಳಲ್ಲಿ ಆಗ್ತಿದೆ, ಬೆಂಗಳೂರಿಂದ ನೋಡಿ ಇಲ್ಲ, ಬೇರೆ ಜಿಲ್ಲೆದ ರ್ಯಾಷನಲೈಸ್ ಮಾಡಬೇಕಾದ್ರೆ ಇದು ಬೆಂಗಳೂರು ನಗರ ದೊಡ್ಡ ನಗರ. ಆಮೇಲೆ ಎಲ್ಲಾನು ಕೂಡ ಸ್ವ ಇಚ್ಛೆಯಿಂದ ಅವಾಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.